ಹಾಯ್ ಹಲೋ ಗುಡ್ ಮಾರ್ನಿಂಗ್. 13ನೇ ತಾರೀಕು 7ನೇ ತಿಂಗಳು 2026 ನಮ್ಮ ಜಿಮ್ ಜರ್ನಿ ಸ್ಟಾರ್ಟ್ ಮಾಡಿ 3-4 ದಿವಸ ಆಯಿತು. ಲಾಸ್ಟ್ ವೀಕ್ ಮಂಡೆಯಿಂದ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ, ಮತ್ತು 3 ದಿವಸ ಗ್ಯಾಪು. ಲೈಟಾಗೆಲ್ಲ ಮಿಕ್ಸ್ ಹೊಡೆದಿದ್ವಿ, ಮಜಲ್ ಟೇರ್ ಆಗಿದ್ದು. ಸೊ ನಮ್ಮ ಜಿಮ್ ಜರ್ನಿ ಹೇಗೆ ಹೋಗುತ್ತೆ ಇದ್ರ ಜೊತೆ ನಿಮ್ಮ ಜೊತೆ ವ್ಲಾಗಿಂಗ್ ಮಾಡ್ಕೊತ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ಕೊತ ವೀಡಿಯೋ ಮಾಡೋಣ. ಸೊ ಮನೆ ಹತ್ರನೇ ಇರೋ ಒಲಿಂಪಿಯಡ್ ಜಿಮ್ ಅಂಥೇಳಿ ಸೇರಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿದೆ. ಬನ್ನಿ ನಮ್ಮ ಜಿಮ್ ಹೇಗಿದೆ, ನಮ್ಮ ಕೋಚ್ ಹೇಗಿದ್ದಾರೆ, ನಮ್ಮ ಜಿಮ್ ಜರ್ನಿ ಹೇಗಿರುತ್ತೆ ನೋಡೋಣ. ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಜಿಮ್ ಇದೆ. ಸೊ ಲಿಫ್ಟ್ ಇದ್ದರೂ ಸ್ಟೇರ್ಸ್ ತಾಣೋಣ, ಒಂಥರ ವಾರ್ಮಪ್ ಆದಂಗೆ ಆಗುತ್ತೆ. ಸೊ ನಮ್ಮ ಜಿಮ್ ಕೋಚ್ ಮುಂಚೆ ನಮ್ಮ ಸೀನಿಯರ್ ಇದ್ದರು, ಇಲ್ಲಿ ನೋಡಿದ ಮೇಲೆ ಗೊತ್ತಾಯಿತು. ಮುಂಚೆ ನಾವು ಕಾಲೇಜಲ್ಲಿದ್ದಾಗ. ಸೊ ನಮ್ಮ ಶೂಸ್ ಎಲ್ಲ ಹಾಕೊಂಡು ರೆಡಿ ಆದ್ವಿ ಜಿಮ್ ಒಳಗೆ. ಬನ್ನಿ ನಮ್ಮ ಜಿಮ್ ಕೋಚ್ನ ಮಾತಾಡ್ಸೋಣ. ಹಾಯ್ ಜಿಮ್ ಕೋಚ್. ಸರ್ ಹೆಸರು ಗಣೇಶ್ ಅಂತ. ಆ್ಯಕ್ಚುಲಿ ಅವ್ರು ನಮ್ಮ ಸೀನಿಯರ್ ಕೂಡ ಆಗಿದ್ದರು ARG ಕಾಲೇಜಲ್ಲಿ. ಅವ್ರಿಗೆ ನಾವು ಗೊತ್ತಿಲ್ಲ, ನಮಗೆ ಅವ್ರು ಗೊತ್ತು. ಯಾಕಂದರೆ ಅವ್ರು ಈಗ ಹೇಗೆ ಫಿಟ್ಟಾಗಿದ್ದಾರೋ ಅವಾಗ ಇನ್ನೂ ಫಿಟ್ಟಾಗಿದ್ದರು ಕಾಲೇಜ್ ಡೇಸಲ್ಲಿ. ಅವ್ರನ್ನ ನೋಡಿ ನಾವು ಅಂದ್ಕೊತಾ ಇದ್ವಿ ಜಿಮ್ ಮಾಡಬೇಕು ಅಂತ. ಆದರೆ ಅವಾಗ ನಮಗೆ ಅಷ್ಟಾಗಿ ಫೆಸಿಲಿಟಿಗಳು ಇರಲಿಲ್ಲ. ಈಗ ಅವರು ಜಿಮ್ ಮಾಡಿದ್ದಾರೆ, ಅವ್ರದ್ದೇ ಓನ್ ಜಿಮ್ಮು ದಾವಣಗೆರೆ ವಿದ್ಯಾನಗರದಲ್ಲಿ. ಸರ್ ನಿಮ್ಮ ಜಿಮ್ ಹೆಸರು ಒಲಿಂಪಿಯಾ ಫಿಟ್ನೆಸ್ ಅಂತ ಮಾಡಿದ್ದಾರೆ. ಸೊ ಮನೆಗೆ ಹತ್ರ ಇರೋದ್ರಿಂದ, ಹಾಗೂ ಅವ್ರು ನಮಗೆ ಮುಂಚೆ ಕಾಲೇಜ್ ಡೇಸಲ್ಲಿ ಮೋಟಿವೇಶನ್ ಕೂಡ ಆಗಿದ್ದರು. ಸೊ ಅವ್ರ ಜೊತೆಗೆ ಅವ್ರ ಜಿಮ್ಮಲ್ಲಿ ಜಿಮ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ನೋಡೋಣ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಇಲ್ಲೆಲ್ಲ ಶೀಲ್ಡ್ ನೋಡ್ತಾ ಇದ್ದೀನಲ್ಲ, ಇವೆಲ್ಲ ನೀವು ಗೆದ್ದಿರೋದೇನಾ? ಸೊ ನೀವು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ರಾ? ಓ, ಯಾವಾಗ ಸರ್? 3 ವರ್ಷ ಮಾಡಿದ್ರಿ. ಸೊ ಹೇಗಿತ್ತು ಸರ್ ಬಾಡಿ ಬಿಲ್ಡಿಂಗ್ ಜರ್ನಿ? ಯಾಕೆ ಬಾಡಿ ಬಿಲ್ಡಿಂಗೇ ಮಾಡಬೇಕು ಅನ್ನಿಸ್ತು ನಿಮಗೆ? ನಮ್ಮ ಮಾವರಿಂದ ಇನ್ಸ್ಪೈರ್ ಆಗಿದ್ವಿ. ಹೌದ್ರಾ? ಅವರಿಂದ ಇನ್ಸ್ಪೈರ್ ಆಗಿ. ಸೊ ಅವರು ದೊಡ್ಡ ಬಾಡಿ ಬಿಲ್ಡರ್ ಆಗಿದ್ರು. ಅವರು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ಓಕೆ ಓಕೆ. ಅವರಿಂದ ಸ್ಫೂರ್ತಿ ತಗೊಂಡು ನಾವು ಮಾಡಿರೋದು. ಓಕೆ ಸರ್ ನಾವು ಈಗ ನಿಮ್ಮನ್ನ ಸ್ಫೂರ್ತಿ ತಗೊಂಡು ನಿಮ್ಮನ್ನ ಕಾಲೇಜಲ್ಲಿ ನೋಡ್ತಾ ಇದ್ವಿ ನಾವು. ಅವಾಗ ನಾವು ಫಸ್ಟ್ ಇಯರ್ ಇದ್ದ, ನೀವು ಸೆಕೆಂಡ್ ಇಯರ್ ಇದ್ರಿ. ನಮ್ಮ ಇನ್ನೊಬ್ರು ಶ್ರೀನಿವಾಸ್ ಅಂತ ನಮ್ಮ ಸ್ನೇಹಿತರಿದ್ರು, ಅವರೆಲ್ಲ ನಿಮ್ಮ ಬ್ಯಾಚೇ ಇದ್ರು. ನೀವು BCom ಓದಿರೋದು, ನಾವು BBM. ಸೊ ನೋಡ್ತಾ ಇದ್ವಿ ಅವಾಗ ಏನು ಚೆನ್ನಾಗಿ ಬಾಡಿ ಮಾಡಿದ್ದಾರೆ, ಏನು ಮಸ್ತ್. ನಮಗೆಲ್ಲ ಬಾಡಿ ಬಿಲ್ಡಿಂಗ್ ಅಂದರೆ ಮಟನ್ನು ಚಿಕನ್ನು ತಿಂದೇ ಮಾಡಬೇಕು ಅನ್ನೋದೊಂದು ತಲೆಯಲ್ಲಿತ್ತು ಅವಾಗ. ಸೊ ನಾವು ವೆಜ್ ಆಗಿರೋದ್ರಿಂದ ಅವಾಗ ನಾವು ಅದನ್ನ ಯೋಚನೆ ಮಾಡ್ತಾ ಇರಲಿಲ್ಲ. ಈಗೆಲ್ಲ ಬೇರೆ ಬೇರೆ ಎಗ್ಗು ಸಪ್ಲಿಮೆಂಟ್ಸಲ್ಲೇ ಮಾಡ್ಬೋದು ಅಂತಾರೆ. ನಿಜನಾ ಸರ್? ಹೌದು ಸರ್. ತರಕಾರಿ ಸೊಪ್ಪು ಅವನ್ನ ತಿನ್ಕೊಂಡ್ರೆ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಬೋದು. ಚಿಕನ್ ಮಟನ್ ಅಂತಂದಲ್ಲ, ಮೊಟ್ಟೆ ಎಲ್ಲ ತಿನ್ಕೊಂಡ್ರೆ ಮಾಡ್ಬೋದು. ಹೌದಾ? ಚಿಕನ್ ಮಟನ್ ಹಾಕ್ಲೇಬೇಕಂತಂದೇನಿಲ್ಲ. ಓಕೆ, ರೂಲ್ ಏನಿಲ್ಲ. ಸೊ ನಮ್ಮ ತಲೆಯಲ್ಲಿ ಹಂಗೆ ಇತ್ತು, ನಾನ್ ವೆಜ್ ತಿಂದ್ರೆ ಅಷ್ಟೇ ಬಾಡಿ ಬರೋದು, ಇಲ್ಲ ಅಂದ್ರೆ ಬರಲ್ಲ. ಸೊಪ್ಪು ತರಕಾರಿ ಹಣ್ಣು ಕ್ಲೀನಾಗಿ ತಿಂದು ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೆ ಬಾಡಿ ಫಿಸಿಕ್. ಸರ್ ಅದಕ್ಕೆ ಏನಾದ್ರು ಇದೇ ತರ ತಿನ್ಬೇಕು ಬಾಡಿ ಬಿಲ್ಡಿಂಗ್ ಅಂದ್ರೆ? ಬಾಡಿ ಬಿಲ್ಡಿಂಗ್ ಮಾಡೋದು ಬೇಡ ನಮಗೆ, ನಿಮ್ ತರ ಒಳ್ಳೆ ಫಿಟ್ನೆಸ್ ಇರ್ಬೇಕಂದ್ರೆ ಒಳ್ಳೆ ತರಕಾರಿ ಹಣ್ಣು ಸೊಪ್ಪು. ಸರ್ ಇಂತಿಂತ ಟೈಮಲ್ಲೇ ತಿನ್ಬೇಕು ಅಂತ ಏನಾದ್ರು ರೂಲ್? ಏನಿಲ್ಲ, ಬೆಳಗ್ಗೆ ನೀವು ಬರೋಬೇಕಿದ್ರೆ ಏನು ಬೇಕಂದ್ರೆ ರೆಗ್ಯುಲರ್ ಒಂದು 2 ಥರ ಹಣ್ಣು ತಿನ್ಕೊಂಬಂದು ಎಕ್ಸರ್ಸೈಸ್ ಮಾಡಿ. ಲೈಟಾಗಿ ನೀವು ಎಕ್ಸರ್ಸೈಸ್ ಆಗಿದ್ಮೇಲೆ ಒಂದು ಸ್ವಲ್ಪ ತರಕಾರಿ ಹಣ್ಣು ಕಾಳುಗಳು, ನೆನೆ ಹಾಕಿದ ಕಾಳುಗಳು, ಮೊಳಕೆ ಕಾಳುಗಳು ತಿಂದ್ರು ಒಳ್ಳೆ ಫಿಸಿಕ್ ಮಾಡಿ. ಒಟ್ಟು ಪ್ರೋಟೀನ್ ಬೇಕು ಬಾಡಿಗೆ. ನೀವು ಹೇಳೋದು ಪ್ರೋಟೀನ್. ಅದು ವೆಜ್ ಎಲ್ಲಾರು ತಗೊಳ್ಳಿ, ನಾನ್ ವೆಜ್ ಎಲ್ಲಾರು ತಗೊಳ್ಳಿ. ಓಕೆ, ಸರ್ ಜೊತೆ ಜರ್ನಿ ಮಾಡ್ತಾ ನಾವು ತಿಳ್ಕೊಂತ. ಸರ್ ನಮಗೂ ಈ ಹೊಟ್ಟೆ ನೋಡಿ, ಇಲ್ಲಿ ನಮ್ಮದು ಹೊಟ್ಟೆ ಸಾರಿ ಇಲ್ಲಿ ಸರ್, ಈ ಹೊಟ್ಟೆ ಕರಗಿಸ್ಬೇಕು ಅಂತ ನಮ್ಮ ಆಸೆ ಇರೋದು. ಇದನ್ನ ಕರಗ್ಸಕ್ಕೆ ನೀವು ಹೆಲ್ಪ್ ಮಾಡ್ತೀರಾ? ಹಾಂ. ಸೊ ಈ ಹೊಟ್ಟೆ ಕರಗಿಸ್ಬೇಕು ಅಂತ ಬಂದಿದ್ದೀವಿ. ನಿಮ್ಮ ಗೈಡೆನ್ಸಲ್ಲಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಸೊ ಸರ್ ಹೇಗೆ ನೀರು ಎಲ್ಲ ಹಿಂಗೆ ಕುಡಿಬೇಕು ಅಂತ ಕೆಲವರು ಹೇಳ್ತಾರೆ, ಆ ಥರ ಎಲ್ಲ? ಒಂದು ದಿನಕ್ಕೆ ಆರೋಗ್ಯವಾಗಿರೋ ಮನುಷ್ಯ 4 ಲೀಟ್ರು ನೀರು ಕುಡಿಬೇಕು. ಓಕೆ. ಕುಡಿದು ಚೆನ್ನಾಗಿ ಊಟ ಮಾಡಿ ವಾಕ್ ಮಾಡಬೇಕು, ಸ್ವಲ್ಪ ಜಿಮ್ಮು ಮಾಡಬೇಕು. ಎಲ್ಲ ಮಾಡಿರೋದ್ರಿಂದ ಸರ್ ಕೆಲವ್ರು ಏನೋ ಪೌಡ್ರು ಅವೆಲ್ಲ ತಗೊಂತಾರೆ, ಅವೆಲ್ಲ ತಗೊಳ್ಳೇಬೇಕು ಅಂತ ಏನೂ ಇಲ್ಲ, ಬರೀ ಫುಡ್ಡಲ್ಲೇ ಮೇಂಟೈನ್ ಮಾಡಿ. ಮನೆಯಲ್ಲಿ ಏನು ಸಿಗುತ್ತೆ ಅದೇ ಫುಡ್ಡೇ. ಓಕೆ. ನಾವು ಹೊರಗಡೆ ಜಾಸ್ತಿ ಹೇಳೋದಿಲ್ಲ. ಓಕೆ. ಬೇರೆ ಜಿಮ್ಗಳಲ್ಲೆಲ್ಲ ಬರ್ತಿದ್ದಂಗೆ ಪೌಡ್ರು ತಗೊಳ್ರಿ, ಕ್ರಿಯೇಟಿನ್ ತಗೊಳ್ರಿ ಅಂತ ಯಾವ ಸಜೆಷನ್ ಮಾಡಲ್ಲ. ಅವೆಲ್ಲ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋ ಲೆವೆಲ್ ಇದ್ರೆ ಎಲ್ಲರಿಗೂ ಬೇಕಾಗಲ್ಲ. ಜನರಲ್ ಆಗಿ ಸುಮ್ಮನೆ ಫಿಟ್ನೆಸ್ ಮೈಂಟೈನ್ ಮಾಡೋರಿಗೆ ಬೇಕಾಗಲ್ಲ. ಓಕೆ ಓಕೆ ಓಕೆ. ಹಂಗೆ ಒಂದು ರೌಂಡ್ ನಿಮ್ಮ ಜಿಮ್ ಹೋಗಿ ಬರೋಣ ಬನ್ನಿ ಸರ್.
ಫಿಟ್ನೆಸ್ಸಲ್ಲಿ ಬಂದಿದ್ದೀರಾ, ಫಿಟ್ನೆಸ್ ಮಾಡ್ಬೇಕಂತಂದೇಳಿ ಯಾರು ನಿಮಗೆ ಸ್ಫೂರ್ತಿ? ಸರ್ ಜಿಮ್ ಬಾಡಿ ಬಿಲ್ಡ್ ಮಾಡಬೇಕು ಅಂತಲ್ಲ, ರೀಸೆಂಟಾಗಿ ಒಬ್ಬರು ಯೂಟ್ಯೂಬರ್ನ ಫಾಲೋ ಮಾಡ್ತಾ ಇದ್ದೀನಿ, ಅಂದರೆ ಭಾಳ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ಗ್ಲೋಬಲ್ ಕನ್ನಡಿಗ ಅಂತ. ಸೊ ಅವ್ರು ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ, ಅವರು ಫಿಟ್ಟಾಗಿರಬೇಕು ಅಂತ. ಸೊ ನಾವು ಇಲ್ಲೇ ಮನೆ ನಿಮ್ಮ ಜಿಮ್ ಹತ್ರನೇ. ಸೊ ನಾವು ಇಷ್ಟು ದೂರ ಬರಲಿಲ್ಲದ್ರೆ ನಾವು ಫಿಟ್ಟಾಗಿರೋಕ್ಕಾಗಲ್ಲ. ನಿಮ್ಮನ್ನು ನೋಡಿದ್ನ ಕಾಲೇಜ್ ಡೇಸಲ್ಲಿ ಒಳ್ಳೆ ಫಿಟ್ಟಾಗಿದ್ರಿ. ಸೊ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ನಾವು ಫಿಟ್ಟಾಗಿರೋಣ ಅಂತ ಯೋಚನೆ ಮಾಡಿ ಜಿಮ್ ಜಾಯ್ನ್ ಆಗಿದ್ದೀನಿ ಸರ್. ನಿನ್ನ ಗೆಲುವಿಗಾಗಿಯೇ ಕಾದಿದೆ ಈ ಜಗವೆಲ್ಲ. ಇವರು ಏಪ್ರಿಲಲ್ಲಿ ಇದ್ದಿದ್ದು ಹೆಂಗಿದ್ರು ಅಂತ ಇವಾಗ ನೋಡಿ ಹೆಂಗಾಗಿದ್ದಾರೆ ಅಂತ. ಮ್ಯಾಸಿವ್ ಟ್ರಾನ್ಸ್ಫಾರ್ಮೇಷನ್. ಸೊ ನಮ್ಮನ್ನು ಫಿಟ್ ಮಾಡೋ ಜವಾಬ್ದಾರಿ ನಿಮ್ದೀಗ. ಬಂದಿದ್ದೀರಾ? ಹಾಂ, ನಮ್ಮ ಜರ್ನಿ ಹೇಗಿರುತ್ತೆ ಸರ್ ಜೊತೆ, ಗಣೇಶ್ ಸರ್ ಜೊತೆ ನಾವು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅವ್ರು ನಮ್ಮನ್ನು ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ನೋಡೋಣ. ಅವ್ರ ಜೊತೆ ನಮ್ಮ ಜರ್ನಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಸೊ ರೆಗ್ಯುಲರಾಗಿ ಸರ್ ಜೊತೆಗೆ ಅಪ್ಡೇಟ್ ತಗೊಂಡು ನಿಮಗೂ ಅಡ್ವೈಸ್ ಕೊಡ್ತಾ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಬೈಸಿಪ್ಸ್ ವರ್ಕೌಟ್ ಆಯಿತು, ನೀವು ಹೇಳಿದ್ರಲ್ಲ ಎಲ್ಲ ಬೈಸಿಪ್ಸ್ ಮಾಡಿದ್ದೀವಿ. ಸೊ ಹೆವಿ ಮಾಡಿಲ್ಲ, ಸ್ವಲ್ಪ ಫಸ್ಟೇ ನೀವು ಹೇಳ್ದಂಗೆ ಲೈಟಾಗಿ ಮಾಡಿದ್ದೀವಿ. ಸೊ ಈಗೇನಾರು ಹೋಗಿ ಇಂಥದೇ ಫುಡ್ ತಗೋಬೇಕು, ಸೊ ಹಿಂಗೇನಾರು ಆಯ್ತಾ? ನಾವೊಂದು ಸ್ವಲ್ಪ ಹೊರಗಿನ ತಿನ್ನೋದು ಜಾಸ್ತಿ. ಸೊ ಏನೇನು ಹೊರಗೆ ಓಟ್ಸ್ ಆಗಲಿ, ಹಾಂ, ರಾಗಿ ಗಂಜಿ ಅಂತ ಬರುತ್ತಲ್ಲ, ರಾಗಿ ಗಂಜಿ, ರವಾ ಗಂಜಿ, ಹಾಂ, ಅದು ಬಿಟ್ಟರೆ ಹಣ್ಣುಗಳು, ಮಿಕ್ಸ್ ಫ್ರೂಟ್ಸ್, ಓಕೆ. ಅಷ್ಟೆಲ್ಲ ತಿಂದರೆ ಸಾಕು ಸದ್ಯ. ಫಸ್ಟ್ ಡೇ ವರ್ಕೌಟು ಬೈಸಿಪ್ಸ್ ಮಾಡಿಸಿದ್ರು ಸರ್. ಸೊ ಮುಗಿಸಿದ್ದೀವಿ. ಸೊ ಇದೇ ಥರ ಮುಂದೆ ಹೇಗೆ ಹೋಗುತ್ತೆ ನೋಡೋಣ. ಆಮೇಲೆ ಸರ್ ಜೊತೆಗೆ ಪಿ ಟಿನೂ ತಗೊಳ್ಳೋಣ. ಸ್ವಲ್ಪ ಎಲ್ಲ ಬಾಡಿ ಸೆಟ್ ಆದಮೇಲೆ ಪಿ ಟಿ ಇದು ಮಾಡೋಣ ಸರ್. ಸೊ ಈಗ ಜಿಮ್ಮಿನ ವರ್ಕೌಟ್ ಟೈಮ್ ಮುಗಿದಿದೆ. ಸೊ ಬನ್ನಿ ಈಗ ನಮ್ಮ ಮಗನ ಹೋಗಿ ಪಿಕ್ ಮಾಡ್ಕೊಂಡು ನಮ್ಮ ದೈನಂದಿನ ಕಾರ್ಯಕ್ರಮಕ್ಕೆ ಹೋಗ್ಬಿಡೋಣ. ಸರ್ ನೀವು ಎಷ್ಟೊತ್ತಿಂದ ಎಷ್ಟೊತ್ತಿರ್ತೀರಿ ಜಿಮ್ಮಲ್ಲಿ? ಬೆಳಗ್ಗೆ 5 o'clock 10 o'clock ಇರುತ್ತೆ. 5 o'clock 10 ಮಧ್ಯಾಹ್ನ ಎಲ್ಲ ಬಂದು ಹೋಗ್ತಾ ಇರ್ತೀನಿ. ಬಟ್ ಸಂಜೆ ಮತ್ತು 3-4 ಬಂದರೆ 9 ಜಿಮ್ ಓಪನ್ ಇರುತ್ತೆ, ಮಾಡ್ತಾ ಇರ್ತಾರೆ. ಬಂದು ವಿಸಿಟ್ ಕೊಡ್ತೀವಿ. ಓಕೆ ಸರ್, ನಾಳೆ ಸಿಗೋಣ. ಥ್ಯಾಂಕ್ ಯು.